ನಮಸ್ಕಾರ. ಬಾಲಿವುಡ್ನ ಖ್ಯಾತ ನಿರ್ದೇಶಕಿ ಫರಾ ಖಾನ್ ಸಹೋದರ ಸಾಜಿದ್ ಖಾನ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 10ಕ್ಕೂ ಹೆಚ್ಚು ನಟಿಯರು ಮನೆಗೆ ಕರೆಸಿಕೊಂಡು ಲೈಂಗಿಕ ಕಿರುಕುಳ ಕೊಟ್ಟಿದ್ದರು ಎನ್ನುವ ಆರೋಪ ಬೆಳಕಿಗೆ ಬಂದಿದೆ. ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಖ್ಯಾತಿಯ ನಟಿ ನವೀನಾ ಭೋಲೆ ಸದ್ಯ ಬಾಲಿವುಡ್ನ ಎಂಟ್ರಿಗೆ ಸಿದ್ಧತೆ ಮಾಡಿಕೊಳ್ತಿದ್ದು, ಇದೇ ವೇಳೆ ಬಾಲಿವುಡ್ ಅಂಗಳದಲ್ಲಿ ನಟಿಯರಿಗೆ ಆಗುವ ಲೈಂಗಿಕ ಕಿರುಕುಳದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನ ಹೇಳಿದ್ದಾರೆ. ಸಾಜಿದ್ ಖಾನ್ ನಂತಹ ಹೊಲಸು ವ್ಯಕ್ತಿ ಮತ್ತೊಬ್ಬ ಇರಲಾರ ಎಂದು ತಮಗಾದ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನವೀನಾ ಭೋಲೆ, ಚಿತ್ರದಲ್ಲಿನ ಒಂದು ಪಾತ್ರಕ್ಕಾಗಿ ಸಾಜಿದ್ ಖಾನ್ ಕಡೆಯಿಂದ ನನಗೆ ಕರೆ ಬಂತು. ತಕ್ಷಣ ಬಂದು ಭೇಟಿ ಮಾಡಲು ಹೇಳಿದ್ರು. ಸಹಜವಾಗಿ ನನಗೆ ಚಿತ್ರದ ಅವಕಾಶ ಬಂದ ಹಿನ್ನೆಲೆಯಲ್ಲಿ ಬಹಳ ಖುಷಿಯಿಂದಲೇ ಹೋಗಿದ್ದೆ. ಆಗ ಆತ, ನಿನ್ನ ಬಟ್ಟೆಗಳನ್ನ ತೆಗೆದು ಕೇವಲ ಒಳ ಉಡುಪಿನಲ್ಲಿ ಯಾಕೆ ಕುಳಿತುಕೊಳ್ಬಾರ್ದು, ನೀನು ಎಷ್ಟು ಕಂಫರ್ಟಬಲ್ ಆಗಿದೆಯಾ ಎಂದು ನಾನು ನೋಡಬೇಕು ಅಂತ ಹೇಳಿದ್ದ ಎಂದು ನವೀನಾ ವಿವರಿಸಿದ್ದಾರೆ. ಸಾಜಿದ್ ಖಾನ್ ಆಡಿದ ಈ ಮಾತು ಕೇಳಿ ನನಗೆ ಏನು ಹೇಳಬೇಕೆನ್ನುವುದು ಗೊತ್ತಾಗಲಿಲ್ಲ. ನಾನು ಹೇಗೋ ಅಲ್ಲಿಂದ ಬಂದೆ. ನಂತರ ನಾನು ಮನೆಗೆ ಮರಳಿ ಬರುವ ಸಮಯದಲ್ಲಿ ಸುಮಾರು 50 ಬಾರಿಯಾದರೂ ಅವರು ಕರೆ ಮಾಡಿದ್ದ. ಸಾಜಿದ್ ಖಾನ್ ಎಂತ ಹೆಣ್ಣು ಬಾಕ ಅಂದ್ರೆ, ನನ್ನ ಜೊತೆ ಅವನು ವರ್ತಿಸಿದ ರೀತಿ ಅವನಿಗೆ ನೆನಪಿಲ್ಲ. ಪುನಃ 1 ವರ್ಷದ ನಂತರ ನನಗೆ ಕರೆ ಮಾಡಿದ, ಏನು ಮಾಡುತ್ತಿದ್ದೀರಿ ಎಂದು, ಒಂದು ಪಾತ್ರ ಇದೆ, ಬಂದು ಭೇಟಿ ಮಾಡಿ ಎಂದು ಹೇಳಿದ ಎಂದು ಹೇಳಿದ್ದಾರೆ. ಆಗ ಇವನು ಹೆಣ್ಣು ಪೀಡಕ ಎಂದು ನನಗೆ ಮನದಟ್ಟಾಯಿತು ಎಂದು ಹೇಳಿದ್ದಾರೆ. ಅಂದಹಾಗೆ ಸಾಜಿದ್ ಖಾನ್ ಮೇಲೆ ಇದೇ ಮೊದಲ ಆರೋಪವೇನಲ್ಲ. ಸಾಜಿದ್ ಖಾನ್ ಅವರಿಂದ ನಲುಗಿದ ನಾಯಕಿಯರಲ್ಲಿ ನವೀನಾ ಭೋಲೆ ಮೊದಲಿಗರಲ್ಲ. ಈ ಹಿಂದೆ 2018ರಲ್ಲಿ ಭಾರತದೆಲ್ಲೆಡೆ ಮೀಟು ಅಲೆ ಎದ್ದ ಸಮಯದಲ್ಲಿ ಹಲವಾರು ನಾಯಕಿಯರು ತಮಗಾದ ಕಹಿ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ಆ ಸಮಯದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 10ಕ್ಕೂ ಹೆಚ್ಚು ನಟಿಯರು ಸಾಜಿದ್ ಖಾನ್ ಅವರ ಕರಾಳ ಮುಖವನ್ನ ಬಯಲು ಮಾಡಿದ್ರು. ಬಾಲಿವುಡ್ ನಟಿ ಶರ್ಲಿನ್ ಚೋಪ್ರಾ, ಮಂದನಾ ಕರಿಮಿ, ರಾಚೆಲ್ ವೈಟ್, ಸಿಮ್ರನ್ ಸೂರಿ, ಮರೀನಾ ಕುವರ್, ಆಹನಾ ಕುಮ್ರಾ, ಡಿಂಪಲ್ ಪೌಲಾ, ಸಲೋನಿ ಚೋಪ್ರಾ ಮತ್ತು ಪತ್ರಕರ್ತೆ ಕರಿಷ್ಮಾ ಉಪಾಧ್ಯಾಯ ಸಾಜಿದ್ ಖಾನ್ ವಿರುದ್ಧ ಕೆಂಡ ಕಾರಿದ್ರು. ಅವಕಾಶ ನೀಡುವ ನೆಪದಲ್ಲಿ ಸಾಜಿದ್ ಖಾನ್ ತಮ್ಮನ್ನ ಹೇಗೆಲ್ಲ ಬಳಸಿಕೊಳ್ಳಲು ಪ್ರಯತ್ನಿಸಿದ, ಹೇಗೆಲ್ಲ ಕಾಡಿದೆ ಎಂದು ಹೇಳಿದ್ರು. ಈ ಸಾಲಿಗೆ ಈಗ ನವೀನಾ ಭೋಲೆ ಸೇರಿಕೊಂಡಿದ್ದಾರೆ. ಹೀಗೆ ಮೀಟು ಅಲೆಯಲ್ಲಿ ಸಿಲುಕಿ ನಲಗಿದ್ದ ಸಾಜಿದ್ ಖಾನ್ ಕೆಲಸವಿಲ್ಲದೆ ಅಲೆದಾಡುವಾಗ ಬಿಗ್ ಬಾಸ್ ಸೀಸನ್ 16ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಆಗಲೂ ಕೂಡ ಸಾಜಿದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಕೂಡಲೇ ಸಾಜಿದ್ ಖಾನ್ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಬೇಕೆನ್ನುವ ಕೂಗು ಕೇಳಿ ಬಂದಿತ್ತು. ಈ ಸಮಯದಲ್ಲಿ ರಾಖಿ ಸಾವಂತ್ ಸಾಜಿದ್ ಖಾನ್ ಪರ ವಾದ ಮಾಡಿದ್ರು ಎನ್ನಲಾಗಿದೆ. ಇನ್ನು ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ.